ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿಜೆಪಿ 2 ಬಾರಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇಲ್ಲ. ಈ ಬಾರಿ ಬಿಜೆಪಿ ಕ್ಷೇತ್ರದಲ್ಲಿ ಹೊಸ ಮುಖವನ್ನ ಕಣಕ್ಕೆ ಇಳಿಸ್ತಾ ಇದೆ. ಅದು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ತಮಗೆ ಟಿಕೆಟ್ ಕೈತಪ್ಪಬಹುದು ಅಂತೇಳಿ ಖಾತ್ರಿ ಆದ ಬಳಿಕ ಮಧ್ಯರಾತ್ರಿ ಸಂಸದ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ ನಲ್ಲಿ ಬಂದು ಸುಮಾರು 43 ನಿಮಿಷ ಮಾತನಾಡಿದ್ದಾರೆ. ಆ 43 ನಿಮಿಷದ ಮಾತುಕತೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಜನಸಾಮಾನ್ಯರ ಪ್ರೀತಿ, ತಾವು ಪತ್ರಕರ್ತರಾಗಿದ್ದಂತಹ ತಮ್ಮನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡಿದ್ದು, ಇವುಗಳ ಬಗ್ಗೆಲ್ಲ ಮಾತನಾಡಿದ್ದಾರೆ. ಟಿಕೆಟ್ ಕೈತಪ್ಪಬಹುದು ಎನ್ನುವಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ನೀವೇ ನಿಲ್ಲಬೇಕು ಅಂತೇಳಿ ಕಾರ್ಯಕರ್ತರು, ಅಭಿಮಾನಿಗಳು ತೋರಿದಂತಹ ವಿಶ್ವಾಸ ಮತ್ತು ಅಕ್ಕರೆಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಈ 43 ನಿಮಿಷಗಳ ಫೇಸ್ಬುಕ್ ಲೈವ್ ನಲ್ಲಿ ಪ್ರತಾಪ್ ಸಿಂಹ ಅವರು ಯದುವೀರ್ ಅವರಿಗೂ ಕೂಡ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ತುಂಬಾ ಸೂಕ್ಷ್ಮವಾದಂತಹ ಮೆಸೇಜ್, ಅದು ತುಂಬಾ ಸೂಕ್ಷ್ಮವಾದ. ಆ 43 ನಿಮಿಷಗಳ ಫೇಸ್ಬುಕ್ ಲೈವ್ ನಲ್ಲಿ ಇರುವಂತದ್ದೇ ದಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಅದು ವೆರಿ ಇಂಪಾರ್ಟೆಂಟ್ ಮೆಸೇಜ್. ಅದು ಪ್ರತಾಪ್ ಸಿಂಹ ಅವರಿಗೆ ಹೇಳಿದ್ದಾರೆ. ಇನ್ನೂ ಒಂದು ಉದಾಹರಣೆ ಹೇಳಬೇಕು, ಜನ ಎಷ್ಟು ನನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ. 1989ರಿಂದ 2019ವರೆಗೂ 30 ವರ್ಷಗಳಲ್ಲಿ ಮೈಸೂರಿನಲ್ಲಿ ಯಾವ ವ್ಯಕ್ತಿನೂ ಕೂಡ ರಿಪೀಟ್ ಮಾಡಿಲ್ಲ. ಎಲ್ಲರೂ ಇನ್ಕ್ಲೂಡಿಂಗ್ ಮಹಾರಾಜರನ್ನ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ನೂ ಕೂಡ ಜನ ಸೋಲಿಸಿದ್ದಾರೆ. 91 ಸೋಲಿಸಿದ್ರು. ಅವಾಗೇನೋ ಸಿಂಬಲ್ ಮಿಸ್ಟೇಕ್ ಆಗಿ ಸೋಲ್ಸ್ಬಿಟ್ಟಿದ್ದಾರೆ ಅಂತ ಅಂದ್ರೂ ಕೂಡ 2004ರಲ್ಲಿ ಮಹಾರಾಜರನ್ನ 3ನೇ ಪ್ಲೇಸಿಗೆ ಕಳಿಸ್ಬಿಟ್ರು ಜನ. ಇವತ್ತೇನು ಅಂತಂದ್ರೆ ಅವ್ರ ಮನೆ ಬಾಗಿಲಕಾಯಿಯವರು ಬೇಕು, ಜನ ಹೋಗಿ ಬೇರೆಯವ್ರ ಮನೆ ಬಾಗಿಲಕಾಯಿಬಾರದು. ಕೃಷ್ಣದತ್ತ ನರಸಿಂಹರಾಜ ಒಡೆಯರ್ ಅವರನ್ನೇ, ಮೈಸೂರಿನ ಮಹಾರಾಜರನ್ನೇ ಮೈಸೂರಿನ ಜನ ಸೋಲಿಸಿದ್ರು. ಮೈಸೂರಿನ ಮಹಾರಾಜರನ್ನೇ ಮೈಸೂರಿನ ಜನ ಸೋಲಿಸಿದ್ರು. ಒಂದು ಎಲೆಕ್ಷನ್ ನಲ್ಲಿ ಮೈಸೂರಿನ ಮಹಾರಾಜರು 3rd ಪ್ಲೇಸಿಗೆ 3ನೆಯ ಸ್ಥಾನಕ್ಕೆ ಕುಸ್ತಿದ್ರು. ಮೈಸೂರಿನ ಜನಕ್ಕೆ, ಜನಸಾಮಾನ್ಯರಿಗೆ ಅವರ ಮನೆ ಬಾಗಿಲಿಗೆ ಹೋಗುವಂತಹ ನಾಯಕ, ಜನಪ್ರತಿನಿಧಿ ಬೇಕೇ ಹೊರತು ಜನ ಹೋಗಿ ಜನಪ್ರತಿನಿಧಿಗಳ ಎಂಪಿಗಳ ಮನೆ ಕಾಯಕ್ಕಾಗಲ್ಲ, ಅದನ್ನ ಜನ ಇಷ್ಟಪಡಲ್ಲ ಅಂತೇಳಿ ಪ್ರತಾಪ್ ಸಿಂಹ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಮೆಸೇಜ್ ಇಸ್ ವೆರಿ ಕ್ಲಿಯರ್ ಟು ಯದುವೀರ್. ಜನ ಯಾರನ್ನ ಆಯ್ಕೆ ಮಾಡಬಹುದು ಇನ್ ಕೇಸ್ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಚುನಾವಣಾ ರಾಜಕೀಯಕ್ಕೆ ಬಂದಿದ್ದು 1984ರಲ್ಲಿ. ಆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇಂಡಿಪೆಂಡೆಂಟ್ ಅಭ್ಯರ್ಥಿ KP ಶಾಂತಮೂರ್ತಿ ಅವರನ್ನು ಸೋಲಿಸ್ತಾರೆ. ಅದಾದ ಬಳಿಕ 1991ರಲ್ಲಿ ಒಡೆಯರ್ ಅವರು ಬಿಜೆಪಿಯನ್ನ ಸೇರಿ ಬಿಜೆಪಿಯಿಂದ ಚುನಾವಣೆಗೆ ನಿಲ್ತಾರೆ. ಆದರೆ 1991ರಲ್ಲಿ ಸೋಲ್ತಾರೆ. ಅದಾದ ಬಳಿಕ ಎಗೇನ್ ಕಾಂಗ್ರೆಸ್ಸಿಗೆ ಬರ್ತಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು. 1996 ಮತ್ತು 1999 ಈ 2 ಎಲೆಕ್ಷನ್ನಲ್ಲೂ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಸತತವಾಗಿ ಗೆಲ್ತಾರೆ 1996, 1999ರಲ್ಲಿ. ಆದರೆ 2004ರ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಸೋಲ್ತಾರೆ. ಪ್ರತಾಪ್ ಸಿಂಹ ಅವರು ತಮ್ಮ ಫೇಸ್ಬುಕ್ ಲೈವ್ ನಲ್ಲಿ ಹೇಳಿದ್ದಾರೆ, 30 ವರ್ಷಗಳ ಇತಿಹಾಸದಲ್ಲಿ ಮೈಸೂರಿನಲ್ಲಿ ಒಬ್ಬ ಸಂಸದನ್ನ ರಿಪೀಟ್ ಮಾಡಿದಂತ ಇತಿಹಾಸ ಇಲ್ಲ ಅಂತ ಹೇಳಿ. ಬಟ್ 1996 ಮತ್ತು 1999ರಲ್ಲಿ 2 ಬಾರಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸತತವಾಗಿ 2 ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಸೊ ಮೆಸೇಜ್ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು. ಜನರಿಗೆ ಎಂತಹ MP, ಎಂತಹ ಜನಪ್ರತಿನಿಧಿ ಬೇಕು ಅಂತ ಹೇಳಿದ್ರೆ ಜನರ ಮನೆ ಬಾಗಿಲಿಗೆ ಹೋಗುವಂತಹ ಜನಪ್ರತಿನಿಧಿ ಬೇಕೇ ಹೊರತು ಜನ ಬಂದು ಮನೆ ಕಾಯುವಂತಹ ಸ್ಥಿತಿಯಲ್ಲಿಲ್ಲ. ಯಾರ ಮನೆ ಕಾಯಬೇಕು ಈ ಪ್ರತಾಪ್ ಸಿಂಹ ಅವರ ಮಾತಿನ ಅರ್ಥದಲ್ಲಿ ಅಂತ ಹೇಳಿದ್ರೆ ಯದುವೀರ್ ಒಡೆಯರ್ ಮಹಾರಾಜರ ವಂಶಸ್ಥರು. ಸೊ ಮಹಾರಾಜರ ವಂಶಸ್ಥರು ಅಂತ ಹೇಳಿದ್ರೆ ಜನ ಅರಮನೆಗೇನೆ ಬರಬೇಕಲ್ವಾ ಮಹಾರಾಜರನ್ನ ನೋಡ್ಲಿಕ್ಕೆ. ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಜನ ರಾಜ ಎನ್ನುವಂಥದ್ದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿ ಜನರ ಸೇವಕ. ಯದುವೀರ್ ಒಡೆಯರ್ ಐತಿಹಾಸಿಕವಾಗಿ ಮೈಸೂರು ರಾಜವಂಶಸ್ಥರಾಗಿರಬಹುದು, ಆದರೆ ಚುನಾವಣೆಗೆ ನಿಂತ ಬಳಿಕ, ಎಲೆಕ್ಷನ್ಗೆ ನಿಂತ ಬಳಿಕ ಜನಪ್ರತಿನಿಧಿಯಷ್ಟೇ. ಉಳಿದ ಸಂಸದರಿಂದ ಯಾವ ಥರ ಜನ ಸ್ಪಂದನೆಯನ್ನ, ಪ್ರತಿಕ್ರಿಯೆಯನ್ನ, ಕೆಲಸವನ್ನ
ಮನೆ ಬಾಗಿಲಿಗೆ, ನಮ್ಮ ಮನೆ ಬಾಗಿಲಿಗೆ ಈ ಜನನಾಯಕ ಬರಬೇಕು, ಈ ಜನಪ್ರತಿನಿಧಿ ಬರಬೇಕು ಅಂತೇಳಿ ಬಯಸ್ತಾರೋ ಅದನ್ನು ಯದುವೀರ್ ಅವರಿಂದ ಬಯಸ್ತಾರೆ. ಸೊ ಪ್ರತಾಪ್ ಸಿಂಹ ಅವರು ಮೆಸೇಜನ್ನು ಕೊಟ್ಟಿದ್ದಾರೆ, ಜನರಿಗೆ ಯಾರು ಬೇಕು ಅಂತ ಹೇಳಿದ್ರೆ ಜನ ತಾವು ಹೋಗಿ ಮನೆ ಕಾಯುವಂತಹ ಸ್ಥಿತಿಯಲ್ಲಿಲ್ಲ, ಜನರ ಮನೆ ಬಾಗಿಲಿಗೆ ಬೇಕು ಅಂಥೇಳಿ. ಮೈಸೂರು ಮಹಾರಾಜರನ್ನು ಕೂಡ ಜನ ಸೋಲಿಸಿದ್ದಾರೆ, 3ನೇ ಸ್ಥಾನಕ್ಕೆ ಇಳಿಸಿದ್ದಾರೆ ಜನ ಅಂಥೇಳಿ ಪ್ರತಾಪ್ ಸಿಂಹ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಗುಡ್, ವೆರಿ ಇಂಪಾರ್ಟೆಂಟ್ ಮೆಸೇಜ್. ಟಿಕೆಟ್ ಕೈತಪ್ಪುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಬಟ್ ಯದುವೀರ್ ಸೋಲಿನ ಸುಳಿವನ್ನು ಕೂಡ ಪ್ರತಾಪ್ ಸಿಂಹ ಅವರು ಕೊಟ್ಟರು. ಹಾಗಾದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್.